ಭಗವತೆ ವಾಸುದೇವಾಯ. ಹರೇ ಕೃಷ್ಣ. ಶ್ರೀಮದ್ ಭಾಗವತದಲ್ಲಿ 1ನೇ ಸ್ಕಂದದ 19ನೇ ಅಧ್ಯಾಯ. 19ನೇ ಅಧ್ಯಾಯದಲ್ಲಿ ಮೊದಲ 3 ಶ್ಲೋಕಗಳನ್ನು ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೇವೆ. ಇವತ್ತಿನ ಶ್ರೀಮದ್ ಭಾಗವತದ ಶ್ಲೋಕಗಳನ್ನು ನೋಡ್ತಾ ಹೋಗೋಣ. 1ನೇ ಸ್ಕಂದದ 19ನೇ ಅಧ್ಯಾಯದ 4ನೇ ಶ್ಲೋಕ. ಸಚಿಂತಯನ್ನಿತ್ತಮಥಾ ಶೃಣೋದ್ಯಥಾ ಮುನೇಃ ಸುತೋಕ್ತೋ ನಿರತಿಸ್ತಕ್ಷಕಾಖ್ಯಃ ಸ ಸಾಧುಮೇನೇನ ಚಿರೇಣ ತಕ್ಷಕಾನಲಂ ಪ್ರಸಕ್ತಸ್ಯ ವಿರಕ್ತಿ ಕಾರಣಂ. ದೊರೆಯು ಈ ರೀತಿ ಪಶ್ಚಾತ್ತಾಪ ಪಡುತ್ತಿರುವಾಗ ಋಷಿ ಪುತ್ರನೊಬ್ಬನ ಶಾಪದಿಂದಾಗಿ ಪಕ್ಷಿ ಸರ್ಪವೊಂದು ಕಚ್ಚಿ, ಅಂತಂದರೆ ತಕ್ಷಕ ಕಚ್ಚಿ ತಾನು ಸಾಯುವೆನೆಂಬ ತನ್ನ ಸನ್ನಿಹಿತವಾದಂತಹ ಮರಣ ವಾರ್ತೆಯನ್ನು ಕೇಳಿದನು. ದೊರೆ ಇದನ್ನು ಶುಭ ಸಮಾಚಾರವೆಂದೇ ಸ್ವೀಕರಿಸಿದನು, ಏಕೆಂದರೆ ಅದು ಲೌಕಿಕ ವಿಷಯಗಳ ಬಗ್ಗೆ ತನ್ನಲ್ಲಿ ಉದಾಸೀನ ಮನೋಭಾವ ಉಂಟು ಮಾಡುವುದಕ್ಕೆ ಕಾರಣವಾಗುವುದಾಗಿತ್ತು. ನಿಜವಾದ ಸುಖವು ಪ್ರಾಪ್ತವಾಗುವುದು ಆಧ್ಯಾತ್ಮಿಕ ಅಸ್ತಿತ್ವದಿಂದ ಅಥವಾ ಜನನ ಮರಣಗಳ ಪುನರಾವರ್ತನೆ ಅಂತ್ಯಗೊಳ್ಳುವುದರಿಂದ. ಯಾರೇ ಆಗಲಿ ಭಗವದ್ಧಾಮಕ್ಕೆ ಮರಳುವ ಮೂಲಕ ಮಾತ್ರವೇ ಜನನ ಮರಣಗಳ ಪುನರಾವರ್ತನೆಯನ್ನು ತಪ್ಪಿಸಲು ಸಾಧ್ಯ. ಐಹಿಕ ಜಗತ್ತಿನಲ್ಲಿ ಅತ್ಯುನ್ನತ ಲೋಕ ಬ್ರಹ್ಮಲೋಕ ಸಾಧಿಸಿಯೂ ಕೂಡ ಯಾರೊಬ್ಬರು ಜನನ ಮರಣಗಳ ಪುನರಾವರ್ತನೆಯ ಸ್ಥಿತಿಯಿಂದ ಪಾರಾಗಲಾರರು. ಆದರೂ ನಾವು ಪರಿಪೂರ್ಣತೆಯ ಸಾಧನೆಯ ಪಥವನ್ನು ಅಂಗೀಕರಿಸುವುದಿಲ್ಲ. ಪರಿಪೂರ್ಣತೆಯ ಪಥವು ಯಾರನ್ನೇ ಆದರೂ ಐಹಿಕ ಬಂಧನಗಳಿಂದ ಮುಕ್ತಗೊಳಿಸುತ್ತದೆ. ಯಾರು ಬೇಕಾದರೂ ಈ ರೀತಿಯ ಆಧ್ಯಾತ್ಮಿಕ ಸಾಮ್ರಾಜ್ಯವನ್ನು ತಲುಪಲು ಸಮರ್ಥರಾಗಬಹುದು. ಐಹಿಕವಾಗಿ ಬಡವರಾದವರು ಐಹಿಕವಾಗಿ ಸಮೃದ್ಧರಾದವರಿಗಿಂತ ಉತ್ತಮ ಅಭ್ಯರ್ಥಿಗಳು. ಪರೀಕ್ಷಿತ ಮಹಾರಾಜನು ಮಹಾನ್ ಭಗವದ್ಭಕ್ತನಾಗಿದ್ದನು ಮತ್ತು ದೇವರ ಸಾಮ್ರಾಜ್ಯ ತಲುಪಲು ನಿಜವಾಗಿ ಅರ್ಹ ವ್ಯಕ್ತಿಯಾಗಿದ್ದನು. ಹಾಗಿದ್ದರೂ ಚಕ್ರವರ್ತಿಯಾಗಿ ಅವನು ಹೊಂದಿದ್ದ ಐಹಿಕ ಆಸ್ತಿಪಾಸ್ತಿಗಳು ಆಧ್ಯಾತ್ಮಿಕ ಆಗಸದಲ್ಲಿ ಭಗವಂತನ ಸಹಚರರಲ್ಲಿ ಒಬ್ಬನಾಗಿ ತನ್ನ ಹಕ್ಕುಬದ್ಧ ಸ್ಥಾನಮಾನವನ್ನು ಪರಿಪೂರ್ಣವಾಗಿ ಸಾಧಿಸಲು ಅವನಿಗೆ ಅಡ್ಡಿಯಾಗಿದ್ದವು. ಭಗವದ್ಭಕ್ತನಾದ ಅವನು ಬ್ರಾಹ್ಮಣನ ಶಾಪವನ್ನು ಅವಿವೇಕತನದ್ದಾದರೂ ಅನುಗ್ರಹವೆಂದೇ ಭಾವಿಸಿದನು, ಏಕೆಂದರೆ ಅದು ಅವನಿಗೆ ರಾಜಕೀಯ ಮತ್ತು ಸಾಮಾಜಿಕ ಹೀಗೆ ಎರಡೆರಡು ಲೌಕಿಕ ವ್ಯವಹಾರಗಳಿಂದ ಕಳಚಿಕೊಳ್ಳಲು ಅವಕಾಶ ನೀಡಿತು. ಶಮೀಕ ಮುನಿಗಳು ಕೂಡ ಈ ಪ್ರಕರಣಕ್ಕಾಗಿ ವಿಷಾದಪಟ್ಟರು. ಆದರೂ ದೊರೆಯು ಭಗವದ್ಧಾಮಕ್ಕೆ ಮರಳುವ ಸಿದ್ಧತೆ ಮಾಡಿಕೊಳ್ಳಲು ಸಾಧ್ಯವಾಗುವಂತೆ ಅವನಿಗೆ ಸುದ್ದಿಯನ್ನು ಮುಟ್ಟಿಸಿದರು. ತಮ್ಮ ಪುತ್ರನಾದ ಶೃಂಗಿಯು ತೇಜಸ್ವಿ ಬ್ರಾಹ್ಮಣ ಕುಮಾರನಾಗಿದ್ದರೂ ದುರದೃಷ್ಟವಶಾತ್ ಸಲ್ಲದ ರೀತಿಯಲ್ಲಿ ದೊರೆಯನ್ನು ಶಪಿಸುವ ಮೂಲಕ ತನ್ನ ಆಧ್ಯಾತ್ಮ ಶಕ್ತಿಯನ್ನು ದುರುಪಯೋಗಪಡಿಸಿದ್ದಾನೆಂದು ಶಮೀಕ ಮುನಿಗಳು ಪರೀಕ್ಷಿತ ಮಹಾರಾಜನಿಗೆ ತಿಳಿಸಿದರು. ದೊರೆಯು ಮುನಿಗೆ ಮಾಲಾರ್ಪಣೆ ಮಾಡಿದ ಪ್ರಕರಣ ಮರಣಾಂತಕ ಶಾಪಕ್ಕೆ ಸಾಕಷ್ಟು ಕಾರಣವಲ್ಲ. ಆದರೆ ಶಾಪ ಹಿಂತೆಗೆದುಕೊಳ್ಳಲು ಅನ್ಯ ಮಾರ್ಗವಿಲ್ಲದ್ದರಿಂದ 1 ವಾರದಲ್ಲಿ ಮರಣಕ್ಕಾಗಿ ಸಿದ್ಧತೆ ಮಾಡಿಕೊಳ್ಳುವಂತೆ ದೊರೆಗೆ ತಿಳಿಸಲಾಯಿತು. ಶಮೀಕ ಮುನಿ ಹಾಗೂ ದೊರೆ ಇಬ್ಬರೂ ಸ್ವಯಂ ಸಾಕ್ಷಾತ್ಕಾರ ಪಡೆದ ಆತ್ಮರಾಗಿದ್ದರು. ಶಮೀಕ ಮುನಿಯು ಒಬ್ಬ ಯೋಗಿಯಾಗಿದ್ದರೆ ಪರೀಕ್ಷಿತ ಮಹಾರಾಜನು ಒಬ್ಬ ಭಕ್ತನಾಗಿದ್ದನು. ಆದ್ದರಿಂದ ಅವರಿಬ್ಬರ ನಡುವೆ ಆತ್ಮ ಸಾಕ್ಷಾತ್ಕಾರದಲ್ಲಿ ಯಾವುದೇ ವ್ಯತ್ಯಾಸವಿರಲಿಲ್ಲ. ಅವರಿಬ್ಬರಲ್ಲಿ ಯಾರೊಬ್ಬರಿಗೂ ಮರಣದ ಭೀತಿ ಇರಲಿಲ್ಲ. ಪರೀಕ್ಷಿತ ಮಹಾರಾಜನು ಕ್ಷಮಾಯಾಚನೆಗಾಗಿ ಮುನಿಗಳ ಬಳಿಗೆ ತೆರಳಬಹುದಿತ್ತು. ಆದರೆ ಸನ್ನಿಹಿತ ಮರಣದ ವಾರ್ತೆಯನ್ನು ಮುನಿ ಬಹಳಷ್ಟು ವಿಷಾದದಿಂದ ದೊರೆಗೆ ತಿಳಿಸಿದ್ದರಿಂದ ತಾನು ಪುನಃ ಅಲ್ಲಿಗೆ ಹೋಗಿ ಮುನಿಯನ್ನ ಸಂಕೋಚಕ್ಕೆ ಗುರಿಪಡಿಸುವುದು ಅವನಿಗೆ ಇಷ್ಟವಾಗಿರಲಿಲ್ಲ. ಅವನು ತನ್ನ ಸನ್ನಿಹಿತ ಮರಣಕ್ಕೆ ಹಾಗೂ ಭಗವದ್ಧಾಮಕ್ಕೆ ಮರಳುವ ದಾರಿ ಕಂಡುಕೊಳ್ಳಲು ನಿರ್ಧರಿಸಿದನು. ಮಾನವ ಜನ್ಮವು ಯಾರಿಗೇ ಆಗಲಿ ಭಗವದ್ಧಾಮಕ್ಕೆ ಮರಳುವ ಸಿದ್ಧತೆ ಮಾಡಿಕೊಳ್ಳಲು ಅಥವಾ ಐಹಿಕ ಜೀವನದ ಜನನ ಮರಣಗಳ ಪುನರಾವರ್ತನೆಯಿಂದ ಮುಕ್ತರಾಗಲು ದೊರೆತ ಒಂದು ಅವಕಾಶ. ವರ್ಣಾಶ್ರಮ ಧರ್ಮದಲ್ಲಿ ಪ್ರತಿ ಸ್ತ್ರೀ ಪುರುಷರನ್ನು ಈ ಉದ್ದೇಶಕ್ಕಾಗಿ ತರಬೇತುಗೊಳಿಸಲಾಗುವುದು. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ವರ್ಣಾಶ್ರಮ ಧರ್ಮ ಪದ್ಧತಿ ಸನಾತನ ಧರ್ಮ ಅಥವಾ ಶಾಶ್ವತ ವೃತ್ತಿ ಎಂದೇ ಪ್ರಸಿದ್ಧವಾದುದು. ವರ್ಣಾಶ್ರಮ ಧರ್ಮ ಪದ್ಧತಿಯು ಮಾನವನನ್ನು ದೈವತ್ವಕ್ಕೆ ಮರಳಲು ಸಿದ್ಧಗೊಳಿಸುತ್ತದೆ. ಅದು ಗೃಹಸ್ಥನನ್ನು ಸಂಪೂರ್ಣ ಜ್ಞಾನಾರ್ಜನೆಗಾಗಿ ವಾನಪ್ರಸ್ಥಾಶ್ರಮ ಹೊಂದಿ ಕಾಡಿಗೆ ಹೋಗುವಂತೆ ಮತ್ತು ಅನಿವಾರ್ಯವಾದ ಮರಣಕ್ಕೆ ಪೂರ್ವಭಾವಿಯಾಗಿ ಸನ್ಯಾಸ ಸ್ವೀಕರಿಸುವಂತೆ ಆದೇಶಿಸುತ್ತದೆ. ಪರೀಕ್ಷಿತ ಮಹಾರಾಜನು ತನ್ನ ಮರಣವನ್ನು ಎದುರಿಸಲು 7 ದಿನಗಳ ಪೂರ್ವ ಸೂಚನೆ ಪಡೆಯುವಷ್ಟು ಭಾಗ್ಯಶಾಲಿಯಾಗಿದ್ದನು. ಮರಣವು ಸಕಲರಿಗೂ ಅನಿವಾರ್ಯ, ಆದರೆ ಸಾಮಾನ್ಯ ಮನುಷ್ಯನಿಗೆ ಅದರ ನಿರ್ದಿಷ್ಟ ಸೂಚನೆ ಸಿಗುವುದಿಲ್ಲ.
ಮೂರ್ಖ ಮಾನವರು ಮರಣದ ಈ ಖಚಿತ ಸಂಗತಿಯನ್ನು ಮರೆತು ದೈವತ್ವಕ್ಕೆ ಮರಳುವ ಸಿದ್ಧತೆಯ ಕರ್ತವ್ಯಗಳನ್ನು ಉಪೇಕ್ಷಿಸುತ್ತಾರೆ. ಆಹಾರ, ಪಾನ, ವಿನೋದ ಮೊದಲಾದ ಸುಖ ಭೋಗಗಳ ಮೃಗೀಯ ಪ್ರವೃತ್ತಿಗಳಲ್ಲಿ ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಾರೆ. ಕಲಿಯುಗದಲ್ಲಿ ಜನ ಇಂತಹ ಹೊಣೆಗೇಡಿಯ ಜೀವನವನ್ನು ಅಂಗೀಕರಿಸಿದ್ದಾರೆ. ರಾಜ್ಯದ ಹೊಣೆಯಾದ ಬ್ರಾಹ್ಮಣ ಸಂಸ್ಕೃತಿ, ಭಗವತ್ ಪ್ರಜ್ಞೆ ಮತ್ತು ಗೋರಕ್ಷಣೆಯನ್ನು ಖಂಡಿಸುವ ಪಾಪಪೂರಿತ ಆಕಾಂಕ್ಷೆಯೇ ಇದಕ್ಕೆ ಕಾರಣವಾಗಿದೆ. ರಾಜ್ಯವು ಈ 3 ವಿಷಯಗಳ ಅಭಿವೃದ್ಧಿಗೆ ತನ್ನ ಆದಾಯವನ್ನು ತೊಡಗಿಸಬೇಕು. ಆ ಮೂಲಕ ಮರಣಕ್ಕೆ ಸಿದ್ಧರಾಗಲು ಜನತೆಗೆ ಶಿಕ್ಷಣ ನೀಡಬೇಕು. ಹಾಗೆ ಮಾಡುವ ರಾಜ್ಯವೇ ನಿಜವಾಗಿ ಕಲ್ಯಾಣ ರಾಜ್ಯ. ಮಾನವನ ಜೀವನದ ಅಂತಿಮ ಗುರಿ ಎಂದರೆ ಭಗವಂತನ ಸಾಮ್ರಾಜ್ಯದ ಕಲ್ಪನೆ. ಭಾರತವು ಇಂತಹ ಕಲ್ಪನೆಯೇ ಇಲ್ಲದ ಇತರ ಐಹಿಕ ರಾಷ್ಟ್ರಗಳನ್ನು ಅನುಕರಿಸಬಾರದು. ಬದಲು ಆದರ್ಶಪ್ರಾಯ ಅಧಿಪತಿಯಾಗಿದ್ದ ಪರೀಕ್ಷಿತ ಮಹಾರಾಜನ ದೃಷ್ಟಾಂತಗಳನ್ನು ಅನುಸರಿಸಬೇಕು. ಭಾರತೀಯ ನಾಗರಿಕತೆಯ ಆದರ್ಶಗಳು ಕ್ಷಯಿಸುತ್ತಿರುವುದು ಭಾರತದಲ್ಲಿ ಮಾತ್ರವಲ್ಲದೆ ವಿದೇಶಗಳಲ್ಲೂ ನಾಗರಿಕ ಜೀವನಕ್ಕೆ ಅವನತಿಯನ್ನು ತಂದಿದೆ. ಮುಂದಿನ ಶ್ಲೋಕ 5ನೆಯ ಶ್ಲೋಕ. ಅಥೋ ವಿಹಾಯೇ ಮಮುಮುಂ ಚ ಲೋಕಂ ವಿಮರ್ಶಿತೌ ಹೇಯತಯಾ ಪುರಸ್ತಾತ್ ಕೃಷ್ಣಾಂಘ್ರಿ ಸೇವಾಮಧಿಮನ್ಯಮಾನ ಉಪಾವಿಶತ್ ಪ್ರಾಯಮಮರ್ತ್ಯ ನದ್ಯಾಂ. ಪರೀಕ್ಷಿತ ಮಹಾರಾಜನು ಆತ್ಮಸಾಕ್ಷಾತ್ಕಾರದ ಉಳಿದೆಲ್ಲ ಪದ್ಧತಿಗಳನ್ನು ತಿರಸ್ಕರಿಸಿ ಕೃಷ್ಣ ಪ್ರಜ್ಞೆಯಲ್ಲಿ ತನ್ನ ಚಿತ್ತವನ್ನು ಕೇಂದ್ರೀಕರಿಸಿ ಗಂಗೆಯ ತಟದಲ್ಲಿ ದೃಢನಾಗಿ ಕುಳಿತನು. ಏಕೆಂದರೆ ಕೃಷ್ಣನ ದಿವ್ಯ ಪ್ರೇಮ ಸೇವೆಯು ಇತರ ಎಲ್ಲ ವಿಧಾನಗಳನ್ನು ಮೀರಿಸುವಂತಹ ಮಹಾನ್ ಸಾಧನೆಯು. ಮುಂದಿನ ಶ್ಲೋಕ 6ನೆಯ ಶ್ಲೋಕ. ಯಾವೈರಸಚ್ಛ್ರೀ ತುಳಸೀ ವಿಮಿಶ್ರ ಕೃಷ್ಣಾಂಘ್ರಿರೇಣ್ವಭ್ಯಧಿಕಾಂಬುನೇತ್ರೀ ಪುನಾತಿ ಲೋಕಾನುಭಯತ್ರ ಶೇಷಾನ್ ಕಸ್ತಾಂ ನ ಸೇವೇತ ಮರಿಷ್ಯಮಾಣಃ. ಆ ನದಿಯು ದೊರೆ ನಿರಶನ ವೃತ ಕೈಗೊಂಡ ಗಂಗಾ ನದಿ, ಭಗವಂತನ ಪಾದಧೂಳಿ ಮತ್ತು ತುಳಸಿ ಪತ್ರಗಳಿಂದ ಮಿಶ್ರಿತವಾದ ಪವಿತ್ರ ಜಲವನ್ನು ಹೊಂದಿದೆ. ಆದ್ದರಿಂದ ಆ ನೀರು 3 ಲೋಕಗಳನ್ನು ಒಳಗೂ ಹೊರಗೂ ಪವಿತ್ರಗೊಳಿಸುತ್ತದೆ ಹಾಗೂ ಶಿವ ಮತ್ತಿತರ ದೇವತೆಗಳನ್ನೂ ಪಾವನಗೊಳಿಸುತ್ತದೆ. ಆದ್ದರಿಂದ ಮರಣ ವಿಧಿಗೆ ಗುರಿಯಾದ ಪ್ರತಿಯೊಬ್ಬನೂ ಈ ನದಿಯ ಆಶ್ರಯ ಪಡೆಯಬೇಕು. ಮುಂದಿನ ಶ್ಲೋಕ 7ನೆಯ ಶ್ಲೋಕ. ಇತಿ ವ್ಯವಚ್ಛಿದ್ಯ ಸ ಪಾಂಡವೇಯಃ ಪ್ರಾಯೋಪವೇಶಂ ಪ್ರತಿ ವಿಷ್ಣುಪದ್ಯಾಂ ದಧೌ ಮುಕುಂದಾಂಘ್ರಿಮನನ್ಯ ಭಾವೋ ಮುನಿವ್ರತೋ ಮುಕ್ತ ಸಮಸ್ತ ಸಂಗಃ. ಹೀಗೆ ಪಾಂಡವರ ಯೋಗ್ಯ ವಂಶಜನಾದ ದೊರೆಯು ಅಂತಿಮವಾಗಿ ನಿರ್ಧರಿಸಿ ಗಂಗಾ ನದಿಯ ತೀರದಲ್ಲಿ ಆಮರಣಾಂತ ನಿರಶನ ವೃತ ಕೈಗೊಂಡನು. ಮೋಕ್ಷವನ್ನು ನೀಡುವುದು ಯಾರೊಬ್ಬನಿಂದ ಮಾತ್ರ ಸಾಧ್ಯವೋ ಆ ಭಗವಂತ ಕೃಷ್ಣನ ಪಾದ ಕಮಲಗಳಲ್ಲಿ ತನ್ನನ್ನು ಸಮರ್ಪಿಸಿಕೊಂಡನು. ಹೀಗೆ ಅವನು ಸಕಲ ಸಂಬಂಧಗಳು ಮತ್ತು ವ್ಯಾಮೋಹಗಳಿಂದ ಮುಕ್ತನಾಗಿ ಮುನಿಯ ವ್ರತವನ್ನು ಅಂಗೀಕರಿಸಿದನು. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.